ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಮನು ಲಾಗ್ಸ್. ಫ್ರೆಂಡ್ಸ್, ಇವತ್ತು ನನ್ನ ತಮ್ಮಂಗೆ ಹುಡುಗಿ ನೋಡೋಕ್ಕೆ ಅಂತ ಚಿಕ್ಕಮಂಗ್ಳೂರಿಗೆ ಹೋಗೋಕ್ಕೆ ಅಂತ ನಾವು ರೆಡಿಯಾಗಿದ್ದೀನಿ. ನೋಡಿ, ಈ ಥರ ಆರೆಂಜ್ ಆ್ಯಂಡ್ ಬ್ಲ್ಯಾಕ್ ಸ್ಯಾರಿ ಹಾಕ್ಕೊಂಡು ನಾನು ರೆಡಿ ಇದ್ದೀನಿ. ಸೊ ಚಿರು ಮತ್ತು ಚರಿನೂ ಕೂಡ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಚಿರು ಮತ್ತು ಚರಿ ರೆಡಿ ಇದ್ದಾರೆ. ಸೊ ನಾವು ಇವಾಗ ಕಾರಲ್ಲಿ ಹೊರಟ್ವಿ ಚಿಕ್ಕಮಂಗ್ಳೂರಿಗೆ. ಸ್ವಲ್ಪ ಲೇಟ್ ಆಗಿತ್ತು, ಅಷ್ಟೊತ್ತಿಗೆಲ್ಲ ಹೋಗಿದ್ರು. ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ಸೊ ಹೋಗೋದೋ ಬೇಡವಾ ಅಂತ ವೆಯ್ಟ್ ಮಾಡಿ ಅಂತೂ ಹೊರಟ್ವಿ ನಾವು. ನೋಡಿ, ಈಗ ಹುಡುಗಿ ಮನೆಗೆ ರೀಚ್ ಆದ್ವಿ. ಹುಡುಗಿ ಮನೆ ಶಕ್ತಿನಗರ್ ಚಿಕ್ಕಮಂಗ್ಳೂರಲ್ಲಿರೋದು. ಇವನೇ ನೋಡಿ ನಮ್ಮ ತಮ್ಮ, ಆಂಟಿ ಮಗ. ಅವನು ಹುಡುಗಿ ಮನೆಗೆ ಬೊಕ್ಕೆ ಹಿಡ್ಕೊಂಡು ಎಂಟ್ರಿ ಆದ. ನೋಡಿ, ಈಗ ಹುಡುಗ ಎಂಟ್ರಿ ಆದ ಹುಡುಗಿ ಮನೆಗೆ. ಸೊ ಈಗ ಹುಡುಗಿನ ಕೂರಿಸ್ಬಿಟ್ಟು ಶಾಸ್ತ್ರ ಮಾಡ್ತಿದ್ದಾರೆ. ಇವರೇ ನೋಡಿ ಸಾಕ್ಷಿ ಅಂತ, ನಮ್ಮ ಸಚಿನ್ಗೆ ನೋಡಿರೋ ಹುಡುಗಿ. ನಮ್ಮ ಆಂಟಿ ಮಗನ ಹೆಸರು, ಅಂತ ಅಮ್ಮನ ಹೆಸರು ಸಚಿನ್ ಅಂತ. ಅವನಿಗೆ ನೋಡಿರೋ ಹುಡುಗಿ ಇವರು ಸಾಕ್ಷಿ ಅಂತ, ಚಿಕ್ಕಮಂಗ್ಳೂರವರು, ಶಕ್ತಿನಗರಲ್ಲಿರೋದು ಇವರು. ಹುಡುಗಿನ ಕೂರಿಸ್ಬಿಟ್ಟು ಎಲ್ಲ ಶಾಸ್ತ್ರ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾರೆ. ನೋಡಿ ಹೇಗಿದ್ದಾರೆ ನಮ್ಮ ನ್ಯೂ ಮೆಂಬರ್ ಆಫ್ ದಿ ಫ್ಯಾಮಿಲಿ ಸಾಕ್ಷಿಯವರು. ತುಂಬ ಪ್ರಿಟಿಯಾಗಿ ಕಾಣ್ತಿದ್ರು. ಸೊ ಈಗ ಆಂಟಿ ಕೂಡ ಎಲ್ಲ ಇಟ್ಬಿಟ್ಟು ಹುಡುಗಿಗೆ ಅಷ್ಟು ಕುಂಕುಮ ಇಟ್ಟು ಶಾಸ್ತ್ರ ಮಾಡಿದ್ರು. ಈಗ ನೆಕ್ಸ್ಟು ನಮ್ಮ ಅತ್ತೆ, ನಮ್ಮ ಮಾವನ ಹೆಂಡತಿ, ಅವರು ಸ್ವೀಟ್ ಕೊಟ್ಟು ಹುಡುಗಿಗೆ ಅರ್ಶಿನ ಕುಂಕುಮ ಇಟ್ಟು ಶಾಸ್ತ್ರ ಮಾಡಿದ್ರು. ಈಗ ನಮ್ಮ ಮಣಿ ಕೂಡ ಸ್ವೀಟ್ ತಿನ್ನಿಸ್ತಾ ಇದ್ದಾರೆ. ನೋಡಿ ಹೇಗಿದ್ದಾರೆ ನಮ್ಮ ಹುಡುಗಿ, ನಮ್ಮ ಸಚಿ ಹುಡುಗಿ ಹೇಗಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಪ್ರಿಟಿಯಾಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಸೊ ಅವರು ಆದಮೇಲೆ ಸೊ ಈಗ ಕೂರಿಸ್ಬಿಟ್ಟು ಅವ್ರ ಅಮ್ಮ, ಇವರು ಸುಮ್ಮ ಆಂಟಿ ಅಂತ, ಅವ್ರ ಅಮ್ಮನ ಹೆಸರು ಸುಮ್ಮ ಅಂತ, ಅವರು ಕೂಡ ಶಾಸ್ತ್ರ ಮಾಡ್ತಾ ಇದ್ದಾರೆ. ಹುಡುಗಿಗೆ ಅಷ್ಟು ಕುಂಕುಮಕ್ಕೂ ಇಟ್ಬಿಟ್ಟು ಸ್ವೀಟ್ ತಿನ್ನಿಸ್ತಾ ಇದ್ದಾರೆ. ಈಗ ಹುಡುಗನೂ ಕೂಡ ಕೂರಿಸಿದ್ರು ಜೊತೆಗೆ. ಹುಡುಗಿ ಶಾಸ್ತ್ರ ಆದಮೇಲೆ ನೆಕ್ಸ್ಟು ಅವರು ಅಕ್ಷತೆ ಕಾಳು ಹಾಕಿಬಿಟ್ಟು ಶಾಸ್ತ್ರ ಮಾಡಿ ಸ್ವೀಟ್ ತಿನ್ನಿಸ್ತಾ ಇದ್ದಾರೆ. ನೋಡಿ ಹೇಗಿದೆ ಇಬ್ಬರು ಜೋಡಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೇಗಿದ್ದಾರೆ ನಮ್ಮ ಕ್ಯೂಟ್ ಜೋಡಿ ಕಪಲ್ಸ್ ಅಂತ. ಈಗ ಒಬ್ಬರ ಮೇಲೆ ಒಬ್ಬರು ಅವ್ರ ಕಡೆಯವರು ಕೂಡ ಶಾಸ್ತ್ರ ಮಾಡಿಬಿಟ್ಟು ಸ್ವೀಟ್ ತಿನ್ನಿಸ್ತಾ ಇದ್ದಾರೆ. ನೋಡಿ, ಸಚಿನ್ ಕೂಡ ಸ್ವೀಟ್ ತಿಂದು ಇಬ್ಬರಿಗೆ ಸಾಕಾಗೋಯ್ತು. ಈಗ ನೆಕ್ಸ್ಟ್ ಇಬ್ಬರಿಗೂ ನಿಲ್ಲಿಸ್ಬಿಟ್ಟು ಶಾಸ್ತ್ರ ಮಾಡ್ತಿದ್ದೆ, ಸ್ವಲ್ಪ ಫೋಟೋಸ್ ಕ್ಲಿಪ್ಪಿಂಗ್ ತಗೊಂಡು. ಸೊ ಈಗ ಬೊಕ್ಕೆ ಕೊಟ್ಬಿಟ್ಟು ನಮ್ಮ ಹುಡುಗನಿಗೆ ಪ್ರಪೋಸ್ ಮಾಡು ಅಂತ ಹೇಳ್ತಿದ್ದಾರೆ. ಆದರೆ ನಮ್ಮ ಹುಡುಗ ನಾಚ್ಕೊಂಡು ಏನು ಮಾಡೋದು ಅಂತ ನಗಾಡ್ತಿದ್ದಾನೆ. ನೋಡಿ, ಪ್ರಪೋಸ್ ಮಾಡು, ಯಾವ ಥರ ಪ್ರಪೋಸ್ ಮಾಡ್ತೀಯಾ, ಮಾಡು ಅಂತ ಎಲ್ಲ ಹುಡುಗಿ ಕಡೆಯವರು ಫೋರ್ಸ್ ಮಾಡ್ತಿದ್ರು. ನಮ್ಮ ಸಚಿ ನಾಚ್ಕೊಂಡು ಏನು ಹೇಳೋದು ಅಂತ ನೋಡ್ತಾ ಇದ್ದ. ತಗೋ ಬೊಕ್ಕೆನ ಅಂತ ಕೂಡ ಹುಡುಗಿಗೆ ಹೇಳ್ತಾ ಇದ್ದ. ಆದರೆ ಫೈನಲಿ ಬೊಕ್ಕೆ ಇಟ್ಕೊಂಡು ತುಂಬ ಸತಾಯಿಸಿದ್ರು. ತುಂಬ ಚೆನ್ನಾಗಿತ್ತು ಶಾಸ್ತ್ರಗಳೆಲ್ಲ. ಮನೆಯೂ ಕೂಡ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ರು. ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲ ಈ ಥರ ಶಾಸ್ತ್ರ ಚೆನ್ನಾಗಿರುತ್ತೆ ಒಂಥರ. ಆದರೆ ಹುಡುಗರಿಗೆ ಹೊಸ್ತಲ್ವ ಸ್ವಲ್ಪ. ಅಂತೂ ಫೈನಲಿ ನಮ್ಮ ಹುಡುಗಿಗೆ ಬೊಕ್ಕೆನ ಕೊಡ್ತೀನಿ, ತಗೋ ಅಂತ ಹೇಳ್ತಿದ್ದಾನೆ. ಆದರೆ ಬಿಡ್ತಾ ಇಲ್ಲ, ಪ್ರಪೋಸ್ ಮಾಡಲೇಬೇಕು, ಹೇಳು ಅಂತಿದ್ದಾರೆ. ಆದರೂ ಅವನು ಫೈನಲಿಯಾಗಿ ತಗೊಳ್ಳೆ ಅಂತ ಕೈಗೆ ಅವಳಿಗೆ ಬೊಕ್ಕೆ ಕೊಡ್ತಿದ್ದ. ಆದರೆ ಅವರು ಬಿಡ್ತಿರ್ಲಿಲ್ಲ, ಹೇಳು ಸ್ವಲ್ಪ ಅಂತ ಹೇಳ್ತಿದ್ರು. ಫೈನಲಿ ಹುಡುಗ ಬೊಕ್ಕೆ ಕೊಟ್ಟ ಹುಡುಗಿಗೆ. ಹುಡುಗಂಗೆ ಗಿಫ್ಟ್ ಕೊಟ್ಟರು. ಏನು ಗಿಫ್ಟ್ ಇರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಳ್ತೀನಿ ಏನಂತ. ಅದಕ್ಕಿಂತ ಮುಂಚೆ ಯಾರಿಗಾದರೂ ಗೊತ್ತಾದರೆ ಕಮೆಂಟಲ್ಲಿ ತಿಳಿಸಿ. ಸೊ ಈಗ ಅವನು ಏನು ಗಿಫ್ಟ್ ಅಂತ ನೋಡಿ, ಗಾಗಲ್ಲು ಅವನಿಗೆ ಕೊಟ್ಟಿದ್ದು. ಗಾಗಲ್ಲು ಆಲ್ರೆಡಿ ಅವರೇ ಹುಡುಗಿನೇ ಹಾಕಿದ್ರು. ಆಮೇಲೆ ಫೈನಲಿ ಅವರು ಎಲ್ಲ ಅವ್ರ ಕಡೆಯವರು ಆರತಿ ಮಾಡ್ತಿದ್ದಾರೆ, ಒಂದು 5 ಜನ ಸೇರಿಕೊಂಡು. ಅಲ್ಲಿ ಒಬ್ಬರು ಟೀಚರ್ ಇದ್ದರು, ಆಂಟಿ. ಅವರು ಹಾಡು ಕೂಡ ಹೇಳಿದ್ರು ಆ ಟೈಮಲ್ಲಿ. ಆದರೆ ಹಾಡನ್ನ ಹಾಕಿಲ್ಲ, ಕಾಪಿರೈಟ್ ಬರುತ್ತೆ ಅಂತ. ನೋಡಿ ಹೇಳ್ತಿದ್ದಾರೆ ಆಂಟಿ. ಅಲ್ಲಿ ನಿಂತಿದ್ದಾರಲ್ಲ ಬ್ಲೂ ಸ್ಯಾರಿ, ಅವರು ಸಾಂಗ್ನ ಹೇಳ್ತಾಯಿದ್ರು. ಹೇಗಿದೆ ನಮ್ಮ ಸಚಿನ್ ಜೋಡಿ ಹುಡುಗಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಆಗ್ದಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಹೀಗಿತ್ತು ಹುಡುಗಿ ನೋಡೋ ಶಾಸ್ತ್ರ, ಹುಡುಗಿ ಮನೆ. ನೆಕ್ಸ್ಟ್ ಫೈನಲಿ ಕೇಕ್ ಕಟ್ಟಿಂಗ್ ಕೂಡ ಇತ್ತು. ನೋಡಿ ಹುಡುಗನ
ಫೈನ್ ಆ್ಯಂಡ್ ಕಫು ಕಟ್ಟಿಂಗ್ ಮಾಡಿ ಊಟ ಮುಗಿಸ್ಕೊಂಡು ಹೊರಟ್ವಿ. ಸೊ ಹೇಗಿದ್ದಾರೆ ನಮ್ಮ ನ್ಯೂ ಮೆಂಬರ್ ಸಾಕ್ಷಿ ಹುಡುಗಿ ನಮ್ಮ ನಾದಿನಿ, ಹಾಗೆ ನಮ್ಮ ಇವರಿಬ್ಬರ ಕ್ಯೂಟ್ ಜೋಡಿ ಅಂತ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಹುಡುಗನ ಮನೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ವಾಚ್ ಮಾಡ್ತಾಯಿರಿ.